ಹಾಯ್ ಫ್ರೆಂಡ್ಸ್, ಇವತ್ತು ಮೀನು ಸಾಂಬಾರು ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮೇಲೆ ಹಾಕಕ್ಕೆ ಬಿಟ್ಟಿದ್ದೀನಿ. ಅದಕ್ಕೆ ಈ ಸಣ್ಣದಾಗಿರುವಂತಹ ಆನಿಯನ್ನ ಬಿಡಿಸಿ ಹಾಕಿದ್ದೀನಿ. ಚಿಕ್ಕ ಈರುಳ್ಳಿ ಅಂತಾರಲ್ಲ ಅದು. ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಈ ಥರ ಇಟ್ಟಿರೋಂತಹ ಒಂದೊಂದು 5 ಟೊಮೆಟೊ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಆದಮೇಲೆ ಇದಕ್ಕೆ ಸಾಂಬಾರು ಪುಡಿ, ಈಗ ಮನೆಯಲ್ಲಿರೋಂತಹ ಸಾಂಬಾರು ಪುಡಿನೇ 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹೀಗೆ ಕಮ್ಮಿ ಉರಿನಲ್ಲಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಥರ ಮಸಾಲ ಎಲ್ಲ ನೋಡಿ ಖಾರದ ಪುಡಿ ಎಲ್ಲ ಇದಕ್ಕೆ ಬೈಂಡಿಂಗ್ ಥರ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಆರಕ್ಕೆ ಬಿಡೋಣ. ಮಸಾಲ ಎಲ್ಲ ಮಿಕ್ಸಿಲಿ ಹಾಕೋಬೇಕು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಒಳಗಡೆ. ನೋಡಿ, ಈಗ ಸೋಂಬು ಹಾಕೋಬೇಕು. ನೋಡಿ, ಮೆಣಸು, ಸ್ವಲ್ಪ ಜೀರಿಗೆ, ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿರೋಂಥ ಒಂದು ನಿಂಬೆಹಣ್ಣು ಸೈಜ್ ಹುಣಸೆಹಣ್ಣು. ಫ್ರೆಂಡ್ಸ್, ಇದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನ ಈ ಥರ ನೈಸಾಗಿ ರುಬ್ಬಿಟ್ಕೋಬೇಕು. ಫ್ರೆಂಡ್ಸ್, ಆ ಫ್ರೈ ಮಾಡಿರೋಂಥ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಹಾಕೊತಾ ಇದ್ದೀನಿ. ಈಗ ಇದಕ್ಕೇ ಸ್ವಲ್ಪ ಸಾಸಿವೆ, ಇದಕ್ಕೇ ಕರಿಬೇವು ಸೊಪ್ಪು ನೋಡಿ 3 ಸಿಡಿದ ಮೇಲೆ ಈಗ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದ್ದಿ ಸೈಡಲ್ಲೆಲ್ಲ ಆಯಿಲ್ ಬಿಟ್ಟಿದೆಯಲ್ಲ. ಸೊ ಈಗ ಮಸಾಲ ಕುಕ್ ಆಗಿದೆ. ಈಗ ಏನು ಮಾಡೋಣ, ನಾವು ಚೆನ್ನಾಗಿ ತೊಳೆದಿಟ್ಟಿರೋಂತಹ ಮೀನು ಹಾಕ್ಕೊಂಡು ಹೋಗೋಣ. ನೋಡಿ, ಮೀನು ಹಾಕಿದ್ಮೇಲೆ ಸೊ ಕಟ್ ಮಾಡಿ ಇಟ್ಟಿರೋಂತಹ ಮಾವಿನಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ಮೀನು ಸಾಂಬಾರಿಗೆ ಮಾವಿನಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಸುಮ್ಮನೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟಾದ್ಮೇಲೆ ಈಗ ಪ್ಲೇಟ್ ಮುಚ್ಚಿಬಿಟ್ಟು 5 ಮಿನಿಟ್ಸ್ ಬಿಟ್ಟು ನೋಡಿ ಫ್ರೆಂಡ್ಸ್, ಮೀನು ಸಾಂಬಾರು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಸಾಲ ಕುಕ್ ಆಗಿದೆ. ಮೀನು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ.